ಎಲ್ರಿಗೂ ನಮಸ್ಕಾರ. ಯೂನಿಕ್ ಟೆಕ್ನಿಕಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಡಿವೋಲ್ ಸ್ಟಾರ್ಟರ್ ಬಗ್ಗೆ ತಿಳ್ಕೊಳ್ಳಿಕ್ಕಿದೆ. ಡಿವೋಲ್ ಸ್ಟಾರ್ಟರ್ ಅಂದರೆ ಡೈರೆಕ್ಟ್ ಆನ್ಲೈನ್. ಇದೊಂದು ಕಾಂಟ್ಯಾಕ್ಟರ್ ನೀವು ನೋಡ್ಬೋದು. ಕಾಂಟ್ಯಾಕ್ಟರ್ ಅಂತ ಹೇಳಿದರೆ ನಾರ್ಮಲಿ ಒಂದು ಸ್ವಿಚ್ಚಿನ ಥರ ಕೆಲಸ ಮಾಡ್ತೇವೆ. ಸ್ವಿಚ್ ಅಂತ ಹೇಳಿದರೆ ಇವಾಗ ಲೈಟ್ ಸ್ವಿಚ್ ಆನ್ ಮಾಡಲಿ ನಾರ್ಮಲ್ ಒಂದು ಆನ್ ಆಫ್ ಸ್ವಿಚ್ ಹೇಗೆ ಯೂಸ್ ಮಾಡ್ತೇವೆ. ಸೊ ದೊಡ್ಡ ದೊಡ್ಡ ಮೋಟರ್ಸ್ ಆನ್ ಮಾಡಲಿಕ್ಕೆ ಅಥವಾ ಪಂಪ್ ಆನ್ ಮಾಡಲಿಕ್ಕೆ ಆ ಥರ ದೊಡ್ಡ ದೊಡ್ಡ ಲೋಡ್ ಇರುವ ಆ ಜಾಗದಲ್ಲಿ ಸ್ವಿಚ್ ನಾರ್ಮಲಿ ಸ್ವಿಚ್ಚನ್ನು ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ಕಂಟ್ರೋಲ್ ಮಾಡಲಿಕ್ಕೆ ಒಂದು ಕಾಂಟ್ಯಾಕ್ಟರ್ ಅಂತ ಬೇಕಾಗುತ್ತೆ. ಯಾಕಂದರೆ ನಮಗೆ ತುಂಬ ಕಂಟ್ರೋಲ್ ಸೇಫ್ಟಿ ಎಲ್ಲ ಯೂಸ್ ಮಾಡ್ತಾ ಇರುವಾಗ ಒಂದು ಆಟೋಮೆಟಿಕ್ ಆಗಿ ಆನ್ ಆಫ್ ಮಾಡಲಿಕ್ಕೆ ಈ ಥರ ಕಾಂಟ್ಯಾಕ್ಟರ್ ಯೂಸ್ ಮಾಡಿ, ಸ್ವಿಚ್ಚಲ್ಲಿ ನಾವೇ ಮ್ಯಾನ್ಯಲ್ ಆಗಿ ಸ್ವಿಚ್ ಆನ್ ಆಫ್ ಮಾಡೋ ಇದು ಆಟೋಮೆಟಿಕಲಾಗಿ ಮಾಡಲಿಕ್ಕಾಗಿ ಮಾಡ್ತೇವೆ. ಸೊ ಅದಕ್ಕಾಗಿ ಡ್ಯುಯಲ್ ಸ್ಟಾರ್ಟರ್ ಮಾಡಬೇಕಾದ್ರೆ ಒಂದು ಕಾಂಟ್ಯಾಕ್ಟರ್ ಬೇಕಿರುತ್ತೆ. ಅದಾದ ನಂತರ ಆನ್ ಮಾಡಲಿಕ್ಕೆ ಒಂದು ಸ್ವಿಚ್ ಬೇಕು, ಆನ್ ಸ್ವಿಚ್, ಗ್ರೀನ್ ಸ್ವಿಚ್. ನಾರ್ಮಲಿ ಇದು NO ಸ್ವಿಚ್ ಆಗಿರುತ್ತೆ. ಸೊ ಆನ್ ಮಾಡಲಿಕ್ಕೆ ಇದನ್ನು ಯೂಸ್ ಮಾಡ್ತೇವೆ. ಮತ್ತು ಇದೇ ಕಾಂಟ್ಯಾಕ್ಟ್ ಮತ್ತು ಆಫ್ ಮಾಡಲಿಕ್ಕೆ ಒಂದು ಸ್ವಿಚ್ ಬೇಕು. ಇದು ರೆಡ್ಡು, ಇದು ನಾರ್ಮಲಿ ಕ್ಲೋಸ್ ವಾಲ ಸ್ವಿಚ್ಚು, ನಮ್ಮ NC ಸ್ವಿಚ್ಚು. ಸೊ ಒಂದು ಸ್ವಿಚ್ ಆನ್ ಮಾಡಲಿಕ್ಕೆ, ಒಂದು ಸ್ವಿಚ್ ಆಫ್ ಮಾಡಲಿಕ್ಕೆ. ಸೊ ಇದರ ವೈರಿಂಗ್ ಹೇಗೆ ಮಾಡೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಈ ನಾರ್ಮಲ್ ಆಗಿ ಕಾಂಟ್ಯಾಕ್ಟ್ರಲ್ಲಿ ಒಂದು ಪವರ್ ವೈರಿಂಗ್ ಮಾಡಲಿಕ್ಕೆ ಇರುತ್ತೆ, ಮತ್ತೊಂದು ಕಂಟ್ರೋಲ್ ವೈರಿಂಗ್ ಮಾಡಲಿ. ಪವರ್ ವೈರಿಂಗ್ ಇಲ್ಲಿ ನೋಡ್ಬೋದು, 3 ಫೇಸ್ ಇಲ್ಲಿ ಕನೆಕ್ಷನ್, L1 L2 L3. ಈ ಕಡೆಯಿಂದ ಔಟ್ ಆಗುತ್ತೆ T1 T2 T3. ಇದು ಪವರ್ ವೈರಿಂಗ್. ಇಲ್ಲಿ 3 ಫೇಸ್ ಕೊಟ್ಟರೆ ಇಲ್ಲಿ 3 ಫೇಸ್ ಔಟ್ ಆಗುತ್ತೆ. ಇಲ್ಲಿ ಸಿಂಗಲ್ ಫೇಸ್ ಇದೆ, ಸಿಂಗಲ್ ಫೇಸ್ ಕೊಟ್ಟರೆ ಸಿಂಗಲ್ ಫೇಸ್ ಔಟ್ ಆಗಿ ನಮಗೆ ಸಿಗುತ್ತೆ. ಸೊ ನಾವೀಗ ಕಂಟ್ರೋಲ್ ವೈರಿಂಗ್ ಮಾಡ್ತಾ ಇರೋದು. ಕಂಟ್ರೋಲ್ ವೈರಿಂಗ್ ಮಾಡಲಿಕ್ಕೆ ಇಲ್ಲಿ ಪಾಯಿಂಟ್ ನೋಡ್ಬೋದು. ಈ ಪವರ್ ವೈರಿಂಗ್ ಕಂಟ್ರೋಲ್ ವೈರಿಂಗಲ್ಲಿ A1 A2 ಅಂತ ಇದೆ. ಅಂದರೆ ಇದರೊಳಗೆ ಒಂದು ಮ್ಯಾಗ್ನೆಟಿಕ್ ಕಾಯಿಲ್ ಇರುತ್ತೆ. ಆ ಕಾಯಿಲನ್ನು ಆನ್ ಮಾಡಲಿಕ್ಕೆ A1 A2ಗೆ ಪವರ್ ಕೊಡಬೇಕು. ಸೊ ಆ ಪವರ್ ಕೊಟ್ಟಾಗ ಆ ಪವರ್ನ ಆನ್ ಆಫ್ ಮಾಡುವಾಗಲೂ ಸಹ ಇರಬೇಕು. ಸೊ ಈ ಸ್ವಿಚ್ಚು ಮತ್ತು ಈ ಕಾಂಟ್ಯಾಕ್ಟರ್ ಎಲ್ಲ ಒಟ್ಟಿಗೆ ಕನೆಕ್ಷನ್ ಮಾಡಬೇಕು. ಸೊ ಇಲ್ಲಿ A2 ಇದೆ. A2 ಅಲ್ಲಿ ನಾವು ನಾರ್ಮಲಿ ನ್ಯೂಟ್ರಲ್ ಕೊಡ್ತೇವೆ, A1 ಅಲ್ಲಿ ಫೇಸ್ ಕೊಡ್ತೇವೆ. A2 ಅದರ ಚೇಂಜಸ್ ಆದರೆ ಏನು ಜಾಸ್ತಿ ಪ್ರಾಬ್ಲಮ್ ಏನಿಲ್ಲ. ಸೊ ಇವಾಗ ನಾವು ಫಸ್ಟಾಗಿ A2 ಏನಿದೆ ಇಲ್ಲಿ ಒಂದು ನ್ಯೂಟ್ರಲ್ ಕನೆಕ್ಷನ್ ಮಾಡೋಣ. ಸೊ ನ್ಯೂಟ್ರಲ್ ಕನೆಕ್ಷನ್ ಮಾಡಲಿ ಇನ್ನು ವೈರ್ ತೊಗೊಂಡಿದ್ದೆ ನಾನು. ಸೊ ಅದರಲ್ಲಿ ಇದಕ್ಕೆ A2ಗೆ ನ್ಯೂಟ್ರಲ್ ಕನೆಕ್ಷನ್ ಕೊಡ್ತಾ ಇದ್ದೀನಿ. ಸೊ ಸ್ವಿಚ್ಚು ಮತ್ತು ಹೇಗೆ ನ್ಯೂಟ್ರಲಲ್ಲಿ ಯಾವುದೇ ಕಂಟ್ರೋಲ್ ಅವಶ್ಯಕತೆ ಇರುವುದಿಲ್ಲ. ನ್ಯೂಟ್ರಲ್ ನಾವು ಡೈರೆಕ್ಟಾಗಿ ಕನೆಕ್ಟ್ ಮಾಡ್ತೇವೆ, ಅದಕ್ಕೆ ಯಾವುದೇ ಕಂಟ್ರೋಲ್ ಅವಶ್ಯಕತೆ ಇರೋದು. ಯಾವುದೋ ಒಂದು ನ್ಯೂಟ್ರಲ್ನ ಕಂಟ್ರೋಲ್ ಮಾಡಬೇಕು, ಇಲ್ಲಾಂದರೆ ಫೇಸನ್ನು ನಾವು ಕಂಟ್ರೋಲ್ ಮಾಡಬೇಕು. ಸೊ A2 ಪಾಯಿಂಟಿಗೆ ನಾನು ನ್ಯೂಟ್ರಲ್ ಕನೆಕ್ಟ್ ಮಾಡ್ತೇನೆ, ಈ ಬ್ಲೂ ವೈರ್. ಸೊ ಇಲ್ಲಿ ನ್ಯೂಟ್ರಲ್ ಕನೆಕ್ಟ್ ಆಗಿದೆ. ಇನ್ನು ನೆಕ್ಸ್ಟ್ ಇರೋದು ನಾವು ಫೇಸನ್ನು ಕನೆಕ್ಟ್ ಮಾಡಬೇಕು. ಇಲ್ಲಿ A1 ಪಾಯಿಂಟಿಗೆ ಫೇಸ್ ಕನೆಕ್ಟ್ ಮಾಡಲಿಕ್ಕೆ ನಮ್ಮ ಈ ಸ್ವಿಚ್ಚಿನ ಥ್ರೂ ಕನೆಕ್ಟ್ ಮಾಡಬೇಕಾಗುತ್ತೆ. ಯಾಕಂತ ಹೇಳಿ ನಾವು ಸ್ವಿಚ್ ಆನ್ ಮಾಡಿದರೆ ಆನ್ ಆಗಬೇಕು, ಆಫ್ ಮಾಡಿದರೆ ಆಫ್ ಆಗಬೇಕು. ಸೊ ಈ ಸ್ವಿಚ್ಚಲ್ಲಿ ಹೇಗೆ ಕೆಲಸ ಮಾಡುತ್ತೆ ನಿಮ್ಗೆ ಗೊತ್ತಿರಬೇಕು. ಇದರ ಮುಂಚೆ NONC ವಿಡಿಯೋದಲ್ಲಿ ನೀವು ನೋಡ್ಬೋದು NONC ಹೇಗೆ ಕೆಲಸ ಮಾಡುತ್ತೆ ಅಂತ. ಇದು NC. ಸೊ ನಾವೇನು ಮಾಡಬೇಕು, ಫಸ್ಟು ಈ ಸ್ವಿಚ್ ಆಫ್ ಆಗಬೇಕು. ಸೊ ನಾವು ಈ ಪವರ್, ಇದಕ್ಕೆ ಕೊಡುವ ಪವರ್ ಇದರ ಥ್ರೂನೇ ಹೋಗಬೇಕಾಗತ್ತೆ. ಸೊ ಏನು ಮಾಡೋಣ, ಇಲ್ಲಿ ಇದು ಇನ್ನೊಂದು ವೈರ್ ಇದೆ ನೋಡಿ. ಈ ವೈರನ್ನು ಏನು ಮಾಡೋಣ, ನಮ್ಮ NC ಸ್ವಿಚ್ಚಿಗೆ ಒಂದು ಸೈಡಿದ ಪಾಯಿಂಟಿಗೆ ಕನೆಕ್ಟ್ ಮಾಡೋಣ, ಮತ್ತು ಇದರಿಂದ ಔಟ್ ತೊಗೊಳ್ಳೋಣ. ಯಾಕಂದ್ರೆ ನಮಗೆ ಕಾಂಟ್ಯಾಕ್ಟರ್ ಆಫ್ ಮಾಡಬೇಕು. ಸೊ ಆಫ್ ಸ್ವಿಚ್ಚಿಗೆ ನಾವು ಕನೆಕ್ಟ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಆಫ್ ಹಿಂದ್ಗಡೆ ಇಲ್ಲಿ ಸ್ಕ್ರೂ ಇದೆ, ಒಂದು ಸೈಡ್ ಪಾಯಿಂಟ್ ತೆಗಿಬೇಕು, ಇದರೊಳಗೆ ಇನ್ಸರ್ಟ್ ಮಾಡಿ ಮತ್ತು ಸ್ಕ್ರೂ ಟೈಟ್ ಮಾಡು. ಇದರಲ್ಲಿ ಯಾವುದು ಪೊಲಾರಿಟಿ ಇಲ್ಲ, ಯಾವ ಕಡೆ ಕನೆಕ್ಟ್ ಮಾಡಿ ಸಹ ಆಗುತ್ತೆ. ಆ ಕಡೆನೂ ಮಾಡೋ, ಈ ಕಡೆ ಸಹ ಮಾಡ್ಬೋದು. ಸೊ ಇದು ನಂತರ ಇದಕ್ಕೆ ಈಗ ನಾವು ಮೇನ್ ಪವರ್ ಅಂತ ಹೇಳಿದರೆ ಇದಕ್ಕೆ ಇನ್ ಆಯಿತು. ಇಲ್ಲಿಗೆ ಪವರ್ ಇನ್ ಆಗಿದೆ. ಪವರ್ ಈಗ ಇಲ್ಲಿ ಬಂದು ನಿಂತ್ಕೊಂಡಿದೆ. NC ಸ್ವಿಚ್ ಆಗಿರೋದ್ರಿಂದ ಪವರ್ ಇನ್ನೊಂದು ಪಾಯಿಂಟಿಗೆ ಹೋಗುತ್ತೆ, ಯಾಕಂದರೆ ಇದು ಆಲ್ರೆಡಿ ಒಳಗಡೆನೇ ಕ್ಲೋಸ್ ಇದೆ. ಸೊ ನಮ್ಮ ಪವರಿಗೆ ಇಲ್ಲಿ ಬಂದು ನಿಂತ್ಕೊಂಡಿದೆ. ಸೊ ಇಲ್ಲಿಂದ ನಾವು ಮುಂದೆ ವೈರಿಂಗ್ ಮಾಡಬೇಕು. ವೈರಿಂಗ್ ಮಾಡೋ ಮುಂದೆ ಇಲ್ಲಿ ಇದು ಆಫ್ ಸ್ವಿಚ್ ಆಯಿತು, ನಮ್ಗೆ ಆನ್ ಸ್ವಿಚ್ಚಿಗೆ ಸಹ ಕನೆಕ್ಟ್ ಮಾಡಬೇಕು. ಸೊ ಇದರ ಔಟನ್ನು ನಾವು ಆನ್ ಸ್ವಿಚ್ ಹತ್ರ ತೊಗೊಳ್ಳೋಣ. ಸೊ ಇನ್ನೊಂದು ವೈರ್ ತಗೊಂಡು ಇದಕ್ಕೆ ಇದರ ಔಟ್ ತೊಗೊಳ್ಳೋಣ. ಇದರ ಔಟ್ ಇಲ್ಲಿ ಟೈಟ್ ಮಾಡೋಣ. ಸೊ ನಮ್ಮ ಸ್ಟಾಪ್ ಸ್ವಿಚ್ಚಿಗಿರೋ ಕೆಲಸ ಆಯಿತು, ಒಂದು ಫೇಸ್ ಬಂತು, ಇಲ್ಲಿಂದ ಔಟ್ ಆಯಿತು. ಸೊ ಈ ವೈರನ್ನು ನಾವೇನು ಮಾಡಬೇಕಾಗತ್ತೆ, ನಮ್ಮ NO ಸ್ವಿಚ್ ಇದೆಯಲ್ಲ, ಯಾವುದು ಸ್ಟಾರ್ಟ್ ಸ್ವಿಚ್ಚಿಗೆ ಇನ್ ಮಾಡಬೇಕು. ಸ್ಟಾರ್ಟ್ ಸ್ವಿಚ್ಚಿಗೆ ಇನ್ ಆದ ನಂತರ ನಾರ್ಮಲಾಗಿ ನಾವು ಹೇಗೆ ತಿಳ್ಕೊಳ್ತೇವೆ, ಇದಕ್ಕೆ ಇನ್ ಆಯಿತು, ಇದರಿಂದ ಔಟ್ ಅಲ್ಲಿ ತಗೊಂಡು ಹೋದರೆ, ಇಲ್ಲಿಂದ ಔಟ್ ತೊಗೊಂಡೆ A1ಗೆ ಕೊಟ್ಟರೆ ಕಾಂಟ್ಯಾಕ್ಟರ್ ಆನ್ ಆಗುತ್ತಾ? ಆನ್ ಆಗುತ್ತೆ. ನಾರ್ಮಲಾಗಿ ನಿಮಗೆ ತೋರಿಸಬೇಕಿದೆ, ನಾನು ತೋರಿಸ್ತೇನೆ. ಈಗ ನಾವು ಸ್ವಿಚ್ಚಿಗೆ ಇನ್ ಆಯಿತು, ಇದರ ಒಂದು ಔಟ್ ತಗೊಳ್ಳೋಣ. ಇಲ್ಲಿಂದ ಒಂದು ಔಟು, ಇದರ ಇನ್ನೊಂದು ಪಾಯಿಂಟ್ ಏನಿದೆ
ಇದು ಲೂಸ್ ಮಾಡಿಕೊಂಡು ಇಲ್ಲಿಗೆ ವೈರ್ ಕನೆಕ್ಟ್ ಮಾಡಿ, ಸ್ಟಾರ್ಟ್ ಸ್ವಿಚ್ಚಿನ ಔಟ್ ಇದು, ಔಟನ್ನು ತಗೊಂಡು ಇಲ್ಲಿ A1ಗೆ ಕನೆಕ್ಟ್ ಮಾಡಿದರೆ ಏನಾಗುತ್ತೆ ಅಂತ ನಾನು ತೋರಿಸ್ತೇನೆ. ಇವಾಗ ಸ್ಟಾರ್ಟ್ ಸ್ವಿಚ್ಚಿನ ಔಟ್ ಹೋಗಿ A1ಗೆ ಕನೆಕ್ಟ್ ಆಯಿತು. ಮೇನ್ ಪವರ್ ಬಂತು, ಸ್ಟಾಪ್ ಸ್ವಿಚ್ಚಿಗೆ ಹೋಯಿತು, ಸ್ಟಾಪ್ ಸ್ವಿಚ್ಚಿಂದ ಔಟ್ ಆಯಿತು, ಸ್ಟಾರ್ಟ್ ಸ್ವಿಚ್ಚಿಗೆ ಇನ್ ಆಯಿತು, ಸ್ಟಾರ್ಟ್ ಸ್ವಿಚ್ಚಿಂದ ಔಟ್ ಆಗಿ A1ಗೆ ಹೋಯಿತು. ಈ ಕಂಡೀಷನಲ್ಲಿ ನಾವು ಆನ್ ಮಾಡಿದರೆ ಏನಾಗುತ್ತೆ ಅದನ್ನು ನೋಡಿದರೆ ನಮ್ಗೆ ಗೊತ್ತಾಗುತ್ತೆ ನೆಕ್ಸ್ಟ್ ನಾವು ವೈರಿಂಗಲ್ಲಿ ಏನು ಚೇಂಜಸ್ ಮಾಡಬೇಕು ಅಂತ. ಯಾಕಂದರೆ ಈ ಕಾಂಟ್ಯಾಕ್ಟ್ ನಮ್ಗೆ ಯಾವತ್ತೂ ಒಳಗೆ ಇರಬೇಕು, ಆನ್ ಮಾಡಿದಾಗ ಹೊರಗೆ ಬರಬಾರ್ದು. ಸೊ ಇದಕ್ಕೆ ನಾನು ಪವರ್ ಕೊಡ್ತೀನಿ, ಹೇಗಾಗುತ್ತೆ ನಾವು ನೋಡೋಣ. ಈಗ ನಾನು ಪವರ್ ಆನ್ ಮಾಡಿದ್ದೇನೆ, ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಪವರ್ ಇದೆ, ಇಲ್ಲಿ ಇದೆ ಸ್ಟಾಪ್ ಸ್ವಿಚ್ಚಿನ ಇನ್ನಿಗಿದೆ, ಸ್ಟಾಪ್ ಸ್ವಿಚ್ಚಿನ ಔಟಿಗಿದೆ, ಆಮೇಲೆ ಇಲ್ಲಿ ನಮ್ಮ ಸ್ಟಾರ್ಟ್ ಸ್ವಿಚ್ಚಿನ ಇನ್ನಿಗಿದೆ, ಸ್ಟಾರ್ಟ್ ಸ್ವಿಚ್ಚಿನ ಔಟ್ ಇಲ್ಲ. ಸೊ ಸ್ಟಾರ್ಟ್ ಸ್ವಿಚ್ ಔಟ್ ಹಾಕಿಲ್ಲ, ಇದು ನಮ್ಮ NO ಸ್ವಿಚ್ಚು. ಈ ಬಟನ್ ಪ್ರೆಸ್ ಮಾಡಿದರೆ ಮಾತ್ರ ಪವರ್ ಮುಂದೆ ಹೋಗುತ್ತೆ. ಬಟನ್ ಪ್ರೆಸ್ ಆಗಿ ನೀವು ನೋಡೋ ನಮ್ಮ ಕಾಂಟ್ಯಾಕ್ಟರ್ ಆವಾಗ ಆನ್ ಆಗುತ್ತೆ. ಈಗ ನೋಡ್ಬೋದು ಕಾಂಟ್ಯಾಕ್ಟರ್ ಆನ್ ಇದೆ, ಇಲ್ಲಿ ಸ್ವಿಚ್ಚನ್ನು ಬಿಟ್ಟರೆ ಆಫ್ ಆಗುತ್ತೆ, ಆನ್ ಮಾಡಿದರೆ ಆನ್ ಆಗುತ್ತೆ, ಸ್ವಿಚ್ ಬಿಟ್ಟರೆ ಆಫ್ ಆಗುತ್ತೆ. ನಾರ್ಮಲಾಗಿ ನಾವು ಒನ್ ಟೈಮ್ ಪ್ರೆಸ್ ಮಾಡಿದರೆ ನಮ್ಮ ಕಾಂಟ್ಯಾಕ್ಟರ್ ಹಿಡ್ಕೊಂಡಿರು ವಾಪಸ್ ಬರಬಾರ್ದು. ಸೊ ವಾಪಸ್ ಬರಬಾರ್ದು ಅಂತ ಹೇಳಿದರೆ ನಾವೇನಾದರೂ ಚೇಂಜಸ್ ಮಾಡೇವು. ಆ ಚೇಂಜಸ್ ಏನಿದೆ ಅದೇ ನಮ್ಮ ಡ್ಯುಯಲ್ ಸ್ಟಾರ್ಟರ್ ಹೇಗೆ ಆನ್ ಆಗಿ ಇರುತ್ತೆ ಅದ್ರ ಬಗ್ಗೆ. ಸೊ ಏನು ಚೇಂಜಸ್ ಏನಿದೆ, ಇಲ್ಲಿ ನಾವು ಸ್ವಿಚ್ ಆನ್ ಮಾಡಿದ ನಂತರ ಒಂದು ಟೈಮ್ ಪ್ರೆಸ್ ಮಾಡಿದ ನಂತರ ಇಲ್ಲಿ ಪವರ್ ನಿಂತ್ಕೊಂಡಿರ್ಬೇಕು, ಇಲ್ಲಿ ಪವರ್ ಯಾವಾಗ ಬರ್ತಾನೆ ಇರಬೇಕು. ಸೊ ಯಾವಾಗ ಬರಬೇಕಂತ ಹೇಳಿದರೆ ಇಲ್ಲಿ ಒಂದು ಪವರ್ ಆಲ್ಟರ್ನೇಟಿವ್ ನಾವು ಬೇರೆ ಎಲ್ಲಿಂದ ತಂದು ಕೊಡಬೇಕಾಗತ್ತೆ. ಸೊ ಅದರಲ್ಲಿ ಒಂದು ಚಿಕ್ಕ ಚೇಂಜಸ್ ಇದೆ. ಸೊ ನಾವಿಲ್ಲಿ NO ಪಾಯಿಂಟ್ ನೋಡುವ, ಇಲ್ಲೊಂದು NO ಪಾಯಿಂಟ್ ಇದೆ. NO ಪಾಯಿಂಟ್ ನಾರ್ಮಲಿ ಇವಾಗ ಇಲ್ಲಿ ಪವರ್ ಪಾಸ್ ಆಗಲ್ಲ, ಈ ಕಾಂಟ್ಯಾಕ್ಟ್ ಒಳಗೆ ಹೋದ ನಂತರ ಪಾಸ್ ಆಗುತ್ತೆ. ಸೊ ಇದನ್ನು ಯೂಸ್ ಮಾಡಿ ಇಲ್ಲಿ ನಾವು A1ಗೆ ಯಾವತ್ತೂ ಪವರ್ ಬರೋ ಹಾಗೆ ಮಾಡಲಿಕ್ಕಾಗತ್ತೆ. ಅದೇ ಹೇಗಂತ ಹೇಳಿದರೆ, ನಮ್ಮ ಸ್ಟಾರ್ಟ್ ಸ್ವಿಚ್ ಏನಿದೆ ಇದರ ಇನ್ನಿಂದ ಒಂದು ವೈರ್ ತಗೊಂಡು ನಾವು ಇಲ್ಲಿ NOಗೆ ಕೊಡಬೇಕು. NOಯಿಂದ ಕೊಟ್ಟ ನಂತರ NOಯಿಂದ ಔಟ್ ಆದ ನಂತರ ಅದೇ ಒಂದು ವೈರ್ ಒಂದು ಚಿಕ್ಕ ವೈರ್ A1ಗೆ ಲೂಪ್ ಮಾಡಿದರೆ ನಮ್ಮ ಕಾಂಟ್ಯಾಕ್ಟರ್ ಆನ್ ಆಗಿ ಇರುತ್ತೆ. ಅದು ಹೇಗಂತ ಹೇಳಿದರೆ ನಾವು ಮಾಡಿ ನೋಡೋಣ. ನಾನು ಇನ್ನೊಂದು ವೈರ್ ತೊಗೊಂಡಿದ್ದೇನೆ, ಇನ್ನೊಂದು ವೈರ್ ತಗೊಂಡು ನಮ್ಮ ಸ್ಟಾಪ್ ಸ್ವಿಚ್ಚಿನ ಔಟ್ ಆಗಿರ್ಬೋದು ಅಥವಾ ಸ್ಟಾರ್ಟ್ ಸ್ವಿಚ್ಚಿನ ಇನ್ ಆಗಿರೋ, ಎರಡರಲ್ಲಿ ಎಲ್ಲೂ ತೊಗೊಂಡ್ರೆ ಆಗುತ್ತೆ. ನಾನು ಸ್ಟಾರ್ಟ್ ಸ್ವಿಚ್ಚಿನ ಇನ್ನಲ್ಲೇ ತೊಗೊಂಡಿದ್ದೇನೆ. ಇದು ಲೂಸ್ ಮಾಡಿ ಈ ವೈರ್ ಇಲ್ಲಿ ಇನ್ಸರ್ಟ್ ಮಾಡ್ತಾಯಿದ್ದೇನೆ. ಇನ್ಸರ್ಟ್ ಮಾಡಿದ ನಂತರ ಇವಾಗ ಏನಾಯಿತು, ಪವರ್ ಇದರಲ್ಲೂ ಸಹ ಬರುತ್ತೆ. ಯಾಕಂತ ಹೇಳಿದರೆ ಇದು ಸ್ಟಾರ್ಟ್ ಸ್ವಿಚ್ಚಿನ ಇನ್ ಆಗಿರೋ. ಸೊ ಇದನ್ನು ಏನು ಮಾಡ್ತೀನಿ, ಇಲ್ಲಿ NOಗೆ ಕನೆಕ್ಟ್ ಮಾಡ್ತೀನಿ. NOಗೆ ಕನೆಕ್ಟ್ ಮಾಡಿದಾಗ ಇದೇನಾಗುತ್ತೆ, ಯಾವಾಗ ಕಾಂಟ್ಯಾಕ್ಟರ್ ಆನ್ ಇರಲ್ಲ ಆವಾಗ ಪವರ್ ಇಲ್ಲಿ ಬಂದು ನಿಂತ್ಕೊಂಡಿರುತ್ತೆ, ಇಲ್ಲಿವರೆಗೆ ಬಂದು ಪವರ್ ಇರುತ್ತೆ. ಯಾವಾಗ ಕಾಂಟ್ಯಾಕ್ಟ್ ಆನ್ ಆಗುತ್ತೆ ಆ ಪವರ್ ಇಲ್ಲಿಂದ ಔಟ್ ಆಗುತ್ತೆ. ಸೊ ಇಲ್ಲಿಂದ ನಾನು ಮತ್ತೊಂದು ವೈರ್ ಯೂಸ್ ಮಾಡ್ತೇನೆ. ನಮ್ಮ NO ಏನು ಸ್ವಿಚ್ ಇದೆ ಅದೇ ಥರನೇ ಇದು ಸಹ ಕಾಂಟ್ಯಾಕ್ಟ್ರಲ್ಲಿರೋ NO ಪಾಯಿಂಟ್ ಸಹ ಕೆಲಸ ಮಾಡ್ತದೆ. NO ಸ್ವಿಚ್ಚಿನ ಹಾಗೇನೆ ಎಲ್ಲ ಯಾವ ಡಿಫ್ರೆಂಟ್ ಕಡೆಯಲ್ಲಿ ಡಿಫ್ರೆಂಟ್ ಆದ ಕೆಲಸ ಮಾಡುತ್ತೆ NO NC. ಅದ್ರ ಬಗ್ಗೆ ಒಂದು ಡೀಟೇಲ್ ವಿಡಿಯೋ ಮಾಡಿದ್ದೇನೆ ಆಲ್ರೆಡಿ, ನೀವು ನೋಡ್ಬೋದು. ಸೊ ಈಗ NO ಇದರಿಂದ ಔಟ್ ತೊಗೊಂಡು ಈ ವೈರನ್ನು ಏನು ಮಾಡೋಣ, A1ಗೆ ಇನ್ ಮಾಡೋಣ. A1ಗೆ ಇನ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದರೆ, ಯಾವಾಗ ಕಾಂಟ್ಯಾಕ್ಟರ್ ಆನ್ ಆಗುತ್ತೆ ಪವರ್ ಇಲ್ಲಿಂದ ಬಂದು ನಮಗೆ A1ಗೆ ಎಲ್ಲ ಟೈಮ್ಲೂ ಸಹ ಪವರ್ ಕೊಡ್ತಾನೆ ಇರುತ್ತೆ. ಸೊ ಯಾವಾಗ ನಾವು ಸ್ಟಾಪ್ ಸ್ವಿಚ್ ಪ್ರೆಸ್ ಮಾಡಲ್ಲ ಆವಾಗವರೆಗೆ ಇದು ಪವರ್ ಆನ್ ಇರುತ್ತೆ. ಸೊ ನೋಡ್ಬೋದು, ಈ ಥರ ಒಂದು ಲೂಪ್ ಮಾಡಿ ಇಲ್ಲಿಂದ ಇಲ್ಲಿ ಪವರ್ ಲೂಪ್ ಆಗಿದೆ. ಸೊ ನಾವೀಗ ಇನ್ನೊಂದು ಸಲ ಪವರ್ ಆನ್ ಮಾಡಿ ಕಾಣಿಸ್ತೇನೆ. ಈಗ ಪವರ್ ಆನ್ ಮಾಡಿದ್ದೇನೆ, ಸ್ವಿಚ್ ಪವರ್ ಇಲ್ಲಿಂದ ಬಂತು, ಸ್ಟಾಪ್ ಸ್ವಿಚ್ಚಿಂದ ಔಟ್ ಆಯಿತು, ಸ್ಟಾಪ್ ಸ್ವಿಚ್ಚಿಂದ ಔಟ್ ಆಗಿ ಸ್ಟಾರ್ಟ್ ಸ್ವಿಚ್ ಇನ್ ಆಯಿತು. ಸ್ಟಾರ್ಟ್ ಸ್ವಿಚ್ಚಿಂದ ಇನ್ನಿಂದ ಒಂದು ವೈರ್ ಹೋಗಿ ಇಲ್ಲಿ ನಮ್ಮ A1 NO ಪಾಯಿಂಟ್ ಅಲ್ಲಿಗೆ ನಿಂತ್ಕೊಂಡಿದೆ. ನೀವು ಇಲ್ಲಿ ನೋಡುವ, ಇಲ್ಲಿ ಪವರ್ ಇದೆ, ಇಲ್ಲಿ ಪವರ್ ವೆಯ್ಟ್ ಮಾಡ್ತಾ ಇದೆ. ಯಾವಾಗ ಕಾಂಟ್ಯಾಕ್ಟರ್ ಆನ್ ಆಗುತ್ತೆ ಆವಾಗ ಇಲ್ಲಿಂದ ಪವರ್ ಇಲ್ಲಿಗೆ ಬರುತ್ತೆ. ಸೊ ಏನು ಮಾಡೋಣ, ನಾವಿಲ್ಲಿ ಸ್ಟಾರ್ಟ್ ಸ್ವಿಚ್ಚಲ್ಲಿ ಔಟ್ ಏನಿದೆ ಆ ಪವರನ್ನು ಆನ್ ಮಾಡಿದಾಗ ಏನಾಗುತ್ತೆ, ಪವರ್ ಇಲ್ಲಿಂದ ಹೋಗಿ ಇಲ್ಲಿ ಬಂತು. ಸೊ ಕಾಂಟ್ಯಾಕ್ಟರ್ ಆ್ಯಕ್ಟಿವೇಟ್ ಆಯಿತು. ಕಾಂಟ್ಯಾಕ್ಟರ್ ಒಳಗೆ ಹೋದ ನಂತರ ಏನಾಯಿತು, ನಾನಿಲ್ಲಿ ಸ್ವಿಚ್ ಬಿಟ್ಟಿದ್ದೇನೆ. ಸ್ವಿಚ್ ಬಿಟ್ಟಿದ ನಂತರ ಸಹ ಇದರ ಇನ್ನಿಂದ ಪವರ್ ಏನಾಯಿತು, ಈ NO ಸ್ವಿಚ್ಚಿಂದ ಇಲ್ಲಿ ಪಾಸ್ ಆಗಿ ಹೋಗಿದೆ. ಯಾಕಂದ್ರೆ ಕಾಂಟ್ಯಾಕ್ಟರ್ ಆನ್ ಆಯ್ತಲ್ಲ,
ಆ ಪವರ್ ಇಲ್ಲಿಂದ ಲೂಪ್ ಆಗಿ A1ಗೆ ಸಿಗ್ತಾನೇ ಇರುವಾಗ ಏನಾಗುತ್ತೆ, ಕಾಂಟ್ಯಾಕ್ಟರ್ ಆನ್ ಆಗಿ, ಇವಾಗ ಕಾಂಟ್ಯಾಕ್ಟರ್ ಆನ್ ಇದೆ, ಒಳಗಡೆನೇ ಇದೆ. ಸೊ ಇದು ಹೋಗೋದು ಯಾವಾಗ ಸ್ಟಾಪ್ ಸ್ವಿಚ್ ಒತ್ತುತ್ತೇವೆ ಆವಾಗ ಇದು ಮೇಲೆ ಬರುತ್ತೆ. ಅದಾದ ನಂತರ ನಮ್ಮ ಕಾಂಟ್ಯಾಕ್ಟರ್ ಇವಾಗ ಸ್ವಿಚ್ ಏನು ಪ್ರೆಸ್ ಮಾಡಿಲ್ಲ. ನೀವು ನಾರ್ಮಲಿ ನೋಡೋದಾದರೆ ಇದನ್ನು ಹೀಗೆ ನಾರ್ಮಲಿ ಪ್ರೆಸ್ ಮಾಡಿದರೂ ಸಹ ಕಾಂಟ್ಯಾಕ್ಟರ್ ಒಳಗೆ ಆ್ಯಕ್ಟಿವ್ ಇರುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿಂದ NO ಪವರ್ ಇಲ್ಲಿ ಹೋಗಿ ಈ A1ಗೆ ಸಿಗ್ತಾ ಇದೆ. ಸ್ಟಾರ್ಟ್ ಬಟನ್ ಪ್ರೆಸ್ ಮಾಡಿದರೂ ಸಹ ಡೈರೆಕ್ಟ್ ಸಿಗುತ್ತೆ. ನಾರ್ಮಲ್ ಆಗಿ ನೀವು ಹೀಗೆ ಪ್ರೆಸ್ ಮಾಡಿದರೂ ಸಹ ಇಲ್ಲಿ ಬರುತ್ತೆ. ಸ್ಟಾಪ್ ಬಟನ್ ಪ್ರೆಸ್ ಮಾಡಿದರೆ ಕಾಂಟ್ಯಾಕ್ಟರ್ ರಿಲೀಸ್ ಆಗಿ ಹೊರಗೆ ಬರುತ್ತೆ. ಇದು ಡುವೆಲ್ ಸ್ಟಾರ್ಟರ್ನ ಬೇಸಿಕ್ ವೈರಿಂಗ್. ಇದಾದ ನಂತರ ನೀವು ಓವರ್ಲೋಡ್ ಕನೆಕ್ಟ್ ಮಾಡ್ಬೋದು, ಇಂಡಿಕೇಟರ್ಸ್ ಆಗಿ ಮಾಡ್ಬೋದು. ಬಟ್ ಬೇಸಿಕ್ ನಾಲೆಜ್ ಇದೆ. ಇದೊಂದು ಲೂಪ್ ಇರೋ ಒಂದು ಪಾಯಿಂಟನ್ನು ನೆನ್ಪಿಟ್ಕೊಂಡ್ರೆ ಆರಾಮ್ಸೆ ನಾವು ಸಹ ಡುವೆಲ್ ಸ್ಟಾರ್ಟರ್ನ ವೈರಿಂಗ್ ಸಹ ಮಾಡ್ಬೋದು. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ಸ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.